Yo hello guys, welcome back to another video. So today vlog is ನಾವು ಇವತ್ತು ಚನ್ನಪಟ್ಟಣಕ್ಕೆ ಬಂದಿದ್ದೀವಿ ಆದಿಯಣ್ಣರ ಮನೆಗೆ. ಏನಕ್ಕೆ ಅಂದರೆ ನಾಳೆ ಒಂದು ನಮ್ಮ ಬ್ರದರ್ ಚಾನಲ್ ಒಂದು ಚಾಲೆಂಜಿಂಗ್ ವಿಡಿಯೋ ಇದೆ. ಸೊ ಸುಪ್ರೀತ್ ಗೌಡ್ರು ಅಂತ ನೋಡಿದ್ದೀರಾ ಅನ್ಕೋತೀನಿ, ನೋಡಿ. ಸೊ ನೀವು ಕತ್ಲೆ ಕಾಣಿಸ್ತೀರಾ, ಕೇಳಕ್ಕೆ ಲೈಟ್ ಹಾಕೊಂಡು ಹೋಗೋಣ, ಇಲ್ಲಾಂದರೆ ಪಕ್ಕ ಬೀಳ್ತೀನಿ. ಕಾಲೇಜ್ ಮುಗಿಸ್ಕೊಂಡು ಡೈರೆಕ್ಟ್ ಒಂದೇ ಬಸ್ಸೇ ಮದ್ದೂರಿಗೆ ಬಂದು ಮದ್ದೂರಿನ ಚನ್ನಪಟ್ಟಣಕ್ಕೆ ಬಂದು ಚನ್ನಪಟ್ಟಣದಿಂದ ಇಲ್ಲಿ ಬಂದು ಬೇಕಾದರೆ ತುಮಕೂರಲ್ಲಿ ಯುದ್ಧ ಗೆದ್ಬಿಡ್ಬೋದು 500 ಜನದ ಮಧ್ಯೆ. ಚನ್ನಪಟ್ಟಣದಲ್ಲಿ 200 ಜನ ಇದ್ದರು, 100 ಜನ ಇದ್ದರೂ ಗೆಲ್ಲಕ್ಕಾಗಲ್ಲ. ಸಕ್ಕ ಡಿಫಿಕಲ್ಟ್ ಗೈಸ್. ಸೊ ಅಲ್ಲಿ ತುಮಕೂರಿಂದಲೂ ನಿಂತ್ಕೊಬಂದೆ, ಇಲ್ಲೂ ನಿಂತ್ಕೊಂಡಿದ್ದೆ. ಸೊ ಬನ್ನಿ ಗೈಸ್, ಈಗ ಬಂದು ಅದೇ ಅಣ್ಣ ನಮ್ಮ ಬ್ಲಾಗ್ ಆಯ್ ಮಾಡು. ಅಡುಗೆ ಮಾಡ್ತಾವ್ರೇನೋ ಇಬ್ಬರು ಸೇರಿ. ಬ್ರೋ ಆಯ್ ಮಾಡಿ. ಚಿಕನ್ ತೊಳಿತವ್ರಿ ಇವತ್ತು, ಅದೇನೊಂದು ಸ್ಪೆಷಲ್ಲು. ನೀವು ಹೇಳೋಣ ಹಿಂಗೆ ಕಿಂಡಲ್ ಮಾಡ್ತಾರೆ ನೋಡೋಣ ಏನು ಡೈಲಾಗ್ಗಳಿತ್ತು. ಈಗ ಬಂದಿದ್ದೀವಿ, ಋಷಭ್ರಿಗೆ ಸಿಗೋಣ. ಈಗ ಬಂದು ಚನ್ನಪಟ್ಟಣಕ್ಕೆ ಮನೆಗೆ ಬಂದು ಬ್ರೋ ಏನಾದ್ರು ಹೇಳಿ, ಏನಾದ್ರು ಹೇಳಿ ನಿಮ್ಮ ಹಿತವಚನಗಳು. ಬ್ಲಾಗ್ ಡೈಲಿ ನೋಡ್ತೀರಾ. ಟೀ ಕೊಟ್ಟರು, ಟೀ ಕುಡಿತಾ ಇದ್ದೀವಿ ಈಗ. ರೈಸ್ ಇವತ್ತು ಎಷ್ಟು ಕಷ್ಟಪಟ್ಟು ಬಂದಿದ್ದೀನಿ ಅಂದರೆ, ಅವ್ನು ವಾಚ್ಮ್ಯಾನ್ ಎಂತ ಮಗ ಅಂದರೆ ಸ್ಟಾರ್ಟಿಂಗಲ್ಲಿ ಬಿಡ್ತೀನಿ ಅಂದರೆ ನಮ್ಗೆ ಹೋಗಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ನಾನು ಹೇಳ್ತಾರೆ ನಿಮಗೂ ಬಿಡ್ತೀನಿ ಅಂತಿದ್ದ ಹೋಗಕ್ಕೆ ಇಂಟ್ರೆಸ್ಟ್. ಕಾಲೇಜ್ ಯಾವುದು? ವಿದ್ಯಾವಾಹಿನಿ ಡಿಗ್ರಿ ಕಾಲೇಜ್. ಇವತ್ತು ಕೇಳಿಸ್ಕೊಂಡು ಬಂದಿದ್ದೀವಿ. ಡೈಲಿ ಕೇಳೋದು ಮುಂಚೆ ನಾವು ಹೋಯ್ತಾ ಇರಲಿಲ್ಲ. ಇವತ್ತು ನಾವು ಕೇಳಿದೆವು ಬಿಡಲ್ಲ ಅಂತ. ಒಳಗಡೆ ಒಂದಿಬ್ರು ವಾಶ್ರೂಮ್ ಇದ್ರು. ಅವ್ರು ಹೆಂಗೆ ಗೊತ್ತಾ, ವಾಶ್ರೂಮ್ ಇರ್ತಾರೆ ಅಲ್ಲಿ ಪಕ್ಕದೇ ಎಗರು ಬಂದ್ಬಿಡೋದು. ವಾಶ್ರೂಮಿಗೆ ಹೆಂಡು ಅಲ್ಲಿ ಟೀಚರ್ ಎಲ್ಲ ಹೋಗ್ಬಿಟ್ಟು ಅದ್ರೊಳಗೆ ಕೂತಿರ್ತಾರೆ. ನಾವು ಓದೋ ಸರಿ ಎಲ್ಲರೂ ಹೊರಗಡೆ ಬಿಡ್ತೀನಿ ಇಂದ ಕಾಯ್ದು ಬೆಲ್ ಹೊಡಿತು. 5 ನಿಮಿಷ ಆಯಿತು. ಅಮ್ಮ ಬೇರೆ ಬಂದ್ಬಿಟ್ಟು ಬಾತ್ರೂಮ್ ತೊಳಿಬೇಕು, ಆಚೆ ಬನ್ನಿ ಅವನು ಒಯ್ತೀರಾ ಪ್ರಿನ್ಸಿಪಲ್ಗೆ ಹೇಳಿ ಅಂತ ಅವ್ನು ರಚಿಕೆ ತೊಳ್ತಾನೆ. ಏನು ಮಾಡೋದು ಅಂತ ಬಗ್ ನೋಡ್ದು. ಟೀಚರ್ಗಳು ಯಾರನ್ನ ಬಗ್ ನೋಡ್ದು? ನಾವು ಆಚೆ ಬಂದು ನೋಡ್ದು ವಾಶ್ರೂಮಿಂದ. ಅಮ್ಮ ತೊಳೆಗೆ ಹೋದಾಗ ನಾವು ಹೊರಗಡೆ ಆಚೆ ಬಂದು ಅಮ್ಮ ಕಳ್ಸಿದ್ರು ನಮ್ಮ ತೊಳಿಬೇಕು ಹೋಗಿ. ಹಾಂ ಬಗ್ ನೋಡಿದ್ವಿ ನಾವು ಆಚೆ ಬಂದು ಬಗ್ ನೋಡು ಸರ್ಗಳು ಯಾರು ಅವರ ಅಂತ ನೋಡಿದ್ರು. ಯಾರು ಇರಲಿಲ್ಲ. ಇನ್ನೇನು ಮಾಡೋಕ್ಕಾಗ ಕೆಲಸ ಇಲ್ಲ, ಹೋಗೋಣ ಅಂದ್ಬಿಟ್ಟು ಕ್ಲಾಸಿಗೆ ಹೋಗೋಣ ಅಂತ ಹೋದೋ. ಇಲ್ಲಿ ಮೆಟ್ಲು, ಇಲ್ಲಿ ಹಿಂದೆ ಒಂದು ರಹಸ್ಯವಾದ ದಾರಿ. ನೀವೇನೇ ಹೇಳಿದ್ರು ನಮ್ಗೆ ಇಮ್ಯಾಜಿನೇಷನ್ಗೂ ಗೊತ್ತಾಯಿಲ್ಲ. ಹೌದು, ನಮ್ಗೆ ಇಮ್ಯಾಜಿನೇಷನ್. ಈಗ ಪಾಯಿಂಟ್ ಬರ್ತೀನಿ ನೋಡು. ಅದೇ ನೀರು ಕುಡಿತಿರಲ್ಲ ಹುಡುಗರು ನಮ್ಮ ಕ್ಲಾಸ್ ಅವರು. ಈ ಕಡೆ ನಮ್ಮ ಕ್ಲಾಸ್ ಹುಡುಗಿರಲ್ಲ ಕ್ಯಾಂಟೀನ್ ಊಟ ಮಾಡ್ತಿದ್ರು. ಟೀಚರ್ ಯಾರು ಇರಲಿಲ್ಲ. ಸರಿ ಬಂದು ಈಗ ನೀರು ಕುಡಿಯೋದು ಇಲ್ಲ ಐತೆ. ನಾವ್ ಇಲ್ಲಿಗೆ ಬಂದು ಹಿಂಗೆ ನೋಡ್ದು. ಇಲ್ಲಿ ಪಕ್ಕದಲ್ಲಿ ಒಂದು ರಹಸ್ಯವಾದ ದಾರಿ ಐತೆ, ತಗೊಂಡಾಗ ಹಾಚ್ಬಿಡ್ತದೆ ಅದು. ಅಲ್ಲಿ ಹೋಗಕ್ಕಾಗಲ್ಲ, ಅದು ಓಪನ್ ಪ್ಲೇಸು. ನೋಡ್ದು ರೆಂಟ ಹಿಂದಕ್ಕೆ ತಿರ್ದು ನುಗ್ಗಿ ಹಾಚ್ಕೊಂಡ್ಬಿಟ್ಟು ಅಲ್ಲಿ ಓಡ್ದವ್ರು ಅರ್ಧ ಕಿಲೋಮೀಟರ್ ಓಡಾಕಿದ್ವಿ. ನೋಡಮ್ಮ ಇಲ್ಲಿ ನೋಡಮ್ಮ ಡೈಲಿ ಕಾಲೇಜ್ ಅಂತ ಗೊತ್ತಾ ನೋಡಮ್ಮ. ಇದೊಂದು ಕ್ಲಿಪ್ಪಿಂಗ್ ಮಾತ್ರ ನನಗೆ ಬೇಗ ಬರೋಕ್ಕಾಯ್ತು. ಬಂದೆ ಇವತ್ತು. ಫಸ್ಟ್ ಟೈಮ್ ಇಲ್ಲ ಇಷ್ಟೊಂದು ನೀಟಾಗಿ ರಹಸ್ಯ ದಾರಿಗಳು ಹೇಳ್ತಾವನೆ ಅಂದ್ರೆ ಫಸ್ಟ್ ಟೈಮ್ ಬಂದವನ. ದಾರಿ ಗೊತ್ತಿತ್ತು, ಅದು ಓಪನ್ ಪ್ಲೇಸ್. ಅದೇ ಯಾರೋ ತೊಳಿತಾ ಇದೋ, ಯಾರೋ ನೋಡ್ತಾ ಇದೆ, ಏನೇನೋ ಅಂತ ಹಿಂಗ್ ಮಾಡಿ ಕಸೆ ಬರ್ತೀವಿ. ನಾನು ಹೇಳ್ದೆ ನಾನು ಆಟ ಬೈತೀನಿ, ನಾನು ಬಿಟ್ಬಿಡ್ರಪ್ಪ ಅಂದೆ. ನನ್ನ ಮಗ ಇದ್ದವನು 20 ರೂಪಾಯಿ ಸಿಗರೇಟ್ ಆಯ್ತದ ಬಾಂಬಿಟ್ಟು ಕರ್ಕೋತಾನೆ, ನಡ್ಸ್ಕೊಂಡು ಕರ್ಕೋದ. ಓದೋ ಅವ್ರು ಹೊಡಿತಾವ್ರೆ ಅಂದ್ರೆ ಇವ್ನು ಹೊಡಿದೇ ಇರ್ತಾನೆ ಸಿಗರೇಟ್. ಗೈಸ್ ಅಲ್ಲಿ ಬಸ್ಸೇ ಬರಲಿಲ್ಲ 4 ಗಂಟೆ. ಇನ್ನೊಂದು 4 ಗಂಟೆ ಹೋಗಿ ಕಾಲೇಜೇ ಬಿಟ್ಬಿಡೋದು. ಅದೇ ಟೈಮ್ ಬಂದಿರೋ ಅವ್ನು ಯಾರೋ ಹುಡುಗ ಗಾಡಿ ಎಲ್ಲ ಡ್ರಾಪ್ ಹಾಕೊಂಡು ಅನ್ಸ್ಬಿಡ್ತು. ಅಲ್ಲಿಂದ ಬಂದು ಬಸ್ ಸ್ಟ್ಯಾಂಡ್ ಬಂದು ಅಲ್ಲಿಂದ ನಿಂತ್ಕೊಬಂದು ಕುಣಿಗಾಲ ಸೀಟ್ ಸಿಕ್ತು ಕುತ್ಕೊಂಡು ಇವನಿಗೂ ಸೀಟ್ ಹಾಕ್ತೆ ಬಂದು ಕುತ್ಕೊಂಡು ಅಲ್ಲಿಂದ ಬಂದು ನಾವು ಮೊದಲು ಚನ್ನಪಟ್ಟಣ ಬಂದು ಈಗ ಮನೆಗೆ ಬಂದ್ವಿ. ಸೊ ಬನ್ನಿ ಏನು ವಿಶೇಷ ಅಂತ ಹೇಳ್ತೀನಿ. ಇವನ ಮಗ ಕರ್ಕೋಗ್ಬಿಟ್ಟು ಏನೂ ತಗೊಳ್ಳಿಲ್ಲ, ಸುಮ್ಮನೆ ಅಲ್ಲಿಂದ ನಡ್ಸ್ಕೊಬಂದ ಮಗ. ಎಂಟರ್ಟೈನ್ಮೆಂಟ್ ತಗೊಂಡು ಏನು ಎಂಟರ್ಟೈನ್ಮೆಂಟು ಏನಿಲ್ಲ ಗೈಸ್. ಸುಮ್ಮನೆ ನಡ್ಕೊಂಬಂದು ರೋಡಲ್ಲಿ ಮಾಡ್ಕೋಬೇಕು, ತಾಕಬೇಕು. ನೀನು ಹಿಡ್ಕೊ ಹಿಂಗೆ ನೋಡ್ತೀನಿ. ನಾನು ಮಾಡೋದೇ ನೀನು ಮಾಡ್ತಾರೆ. ಬನ್ನಿ ಗೈಸ್, ಜನ ನೋಡ್ತಾರೆ ಸಾಕು, ಜನ ಜಾಸ್ತಿ ಆಗೋದ್ರು ನೋಡಿ.
ಈಗ ನಡ್ಕೊಯ್ತಾ ಇದ್ದೀವಿ. ಸೊ ಟ್ರೆಂಡ್ಸ್ಗೆ ಹೋಗೋಣ ಅಂತ. ನಾಳೆ ಒಂದು ಒಳ್ಳೆ ಚಾಲೆಂಜ್ ಬರುತ್ತೆ, ಪಾನಿಪುರಿ ಚಾಲೆಂಜ್, ಪಾನಿಪುರಿ ಈಟಿಂಗ್ ಚಾಲೆಂಜ್ ಸುಪ್ರೀತ್ ಅವ್ರಿಗೆ, ಸುಪ್ರೀತ್ ಅವ್ರ ಚಾನಲಿಂದ. ಸುಪ್ರೀತ್ ಗೌಡ್ರು ಅಂತಲೇ ಆಯ್ತು ಒಂದು ಚಾನಲ್ ನೋಡ್ರಿ. ಸೊ ನಾವು ನೆಕ್ಸ್ಟ್ ಕೇಕ್ ಚಾಲೆಂಜ್ ಮಾಡೋಣ ಅಂತಿದ್ದೀವಿ. ಅದೇ ನೀನೇ ಚಾಲೆಂಜ್ ಮಾಡ್ತೀಯಾ? ಏನು ನಾವು ಕೇಕ್ ಚಾಲೆಂಜ್ ನೆಕ್ಸ್ಟು, ನೀನೇ ಚಾಲೆಂಜ್ ಮಾಡ್ತೀಯಾ? ನಾವು ನೀವು ಕೊಡೋ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೊಂಡು ಮಾಡ್ತೀನಿ. ನಾಳೆ ಗೆದ್ದವ್ರಿಗೆ ಏನು ಕೊಡ್ತಾನೆ? ಐಫೋನ್ ಬಾಕ್ಸು ಬೇಡ ನಮಗೆ. ಐಫೋನ್ ಬೇಡ. ಓ ಮೈ ಗಾಡ್, ಎಡಿಟ್ ಮಾಡಂಬಿಡು. ಸೊ ಗೈಸ್, ಈಗ ನಾವು ಹೋಗ್ತಾ ಇದ್ದೀವಿ ಟ್ರೆಂಡ್ಸ್ಗೆ. ಗೊತ್ತು, ನಾನು ಈಗಲೇ ಬರ್ತ್ ಕೊಟ್ಬಿಡ್ತೀನಿ. ಒಂದೇ ಒಂದು ಡ್ಯಾಶು ತಗೊಳ್ಳೋದ ಅವನು ಒಂದೇ ಒಂದು ಖರ್ಚಿಪು ತಗೊಳ್ಳೋದ. ಫ್ರೆಂಡ್ಸ್ ಅವ್ರು ನೋಡಿ ಮಕ್ಕಳು ನೋಡಿದ್ದಾರೆ. ನಾವೇನು ಐಫೋನ್ ಕೊಡ್ತೀವಿ, ಬ್ಲಾಕ್ ಮಾಡಬೇಕು, ಎಲ್ಲರ ಮುಂದೆ ಹೇಳ್ತಾರೆ ನೋಡ್ಕೊಂಡ್ರೆ ಐಫೋನ್ ಕೊಡ್ತಾರಂತೆ, ಬೆಡ ಕದಿಬೇಕಂತೆ. ನೋಡಿ ಗೈಸ್, ಕದ್ಬಿಟ್ರೆ ಎಷ್ಟು ಕೊಡ್ತೇವೆ? ಒಂದು ಖರ್ಚಿಪ್ ಕದೀತೀನಿ, ಒಂದು ಖರ್ಚಿಪ್ ಕದ್ದೇ ಕದೀತೀನಿ. ಅಣ್ಣ ಇವನ್ ಮಾತಾಗಿರ್ಬೇಕು. ಈಗ ನೀನು ಇದೆಯಾ? ನಾನೇನೋ ಗೈಸ್ ಒಂದು ಖರ್ಚಿಪ್ ಎತ್ಕೊಬರಕ್ಕೇನು? ಬೇಡ 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 ಬೇಡ, ನಾನು ಸಾಹಸಕ್ಕೆ ಬರಲ್ಲ, ನಾನು ಸಾಹಸಕ್ಕೆ ಬರ್ತಾರೆ. ಎಲ್ಲದು ಇನ್ನೂ ಎಷ್ಟು ದೂರಲ್ಲ, ನಾವು ಅಷ್ಟೊಂದು ಮುಂದೆ ನಡ್ಕೊಂಡ್ಬಂದ್ವಿ ಹಂಗಾರೆ. ನೋಡಿ ಬರೀ ಗೈಸ್, ಫ್ರೆಂಡ್ಸ್ಗೆ ಹೋಗಿ ಸಿಗ್ತೀವಿ. ಬಂದು ಕೆಳಗಡೆಯಿಂದ ನೇಕ್ ಬಂದು ಯಾರೋ ಏನಂತ ಕೈ ಕಟ್ಟಿರೋದು ನೋಡೋರು ಹೆಂಗ್ ಕಟ್ಟವ್ರೆ. ಬನ್ನಿ ಅಂತ ವೆಲ್ಕಮ್ ಮಾಡ್ತಾವ್ರೆ. ಅಂದೇನೆ ಅಪ್ಪ ಇಷ್ಟ. ನಂಬಿಕೆ ಐತಿ, ಇದು ನಂಬಿಕೆ ಐತೆ ನಿಂಗೆ ಸೆಲೆಕ್ಟ್ ಮಾಡ್ತೇನೆ ಅಂತ. ನನಗಂತೂ ಯಾವುದಿಲ್ಲಪ್ಪ, ಸುಮ್ ಬ್ಲಾಗ್ ಮಾಡಬೇಕು ಬಂದಿದ್ದೀನಿ. ಶೋ ಮಾಡೋಕ್ಕೆ ಸೇಮ್ ಡ್ರೆಸ್ ಕಲೆಕ್ಷನ್ ಅವಪ್ಪ, ಮುಟ್ಟಕ್ಕೂ ಹಂಗೆ ಇವೆ. ಈಗ ಬ್ಲ್ಯಾಕ್ ಕಲರ್ ಶರ್ಟ್ ಸೆಕೆಂಡ್ ಮಾಡಿದ್ರೆ ಇಲ್ಲ, ನನ್ನ ಹತ್ರನೇ ಇಲ್ಲ. ಹಂಗೆ ಫ್ರೀ ಇರಬೇಕು. ಬರೀ 99 ರೂಪಾಯಿ, 899 ರೂಪಾಯಿ. ನಾನು ಸಾಕಾಗುತ್ತೆ 99 ರೂಪಾಯಿ ಅಂತ. ಅದು ಅಷ್ಟೇ, ಅವನು ತಗೊಂಬಿಡ್ಲಿ ಕಣ, ಕಾಸು ನೀನು ಬಿಡ್ತೀನಿ ಇಲ್ಲ ಎಲ್ಲರ ಮುಂದೆ. ಅವನು ಈಗಲೇ ಹೇಳ್ತಾಯಿದ್ದೀನಿ, ಸುಮ್ಮನೆ ಓಡಾಡಿಸ್ತಾನೆ ನಮ್ಮ. ಬನ್ನಿ ನಾನು ತಗೊಂಡ್ಬಂಡೆ ಸಿಗ್ತೀನಿ, ಅಲ್ಲಿ ಗಂಟೆ ಏನಿಲ್ಲ. 8 ಕಾಲಿ. ಇವ್ರು ನೋಡಿ ಹೆಂಗವ್ರೆ ಇಬ್ರು. ಪ್ಯಾಕೆಟ್ ನೋ, ಓನ್ಲಿ 4 ಪ್ಯಾಕೆಟ್. ನೈಟ್ ಪ್ಯಾಂಟು, ನೈಟ್ ಪ್ಯಾಂಟ್ ಅದು. ಚಡ್ಡಿಲ್ ಮಾಡಬೇಕು, ಎಲ್ಲ ಬರೀ 99 ಐತೆ. ಸೊ ನಾವೆಲ್ಲ ತಗೊಂಡ್ರೆ 1K 500 ಆ ಕಡೆ ತೋರಿಸೋ ವೀಡಿಯೋ ಏನೋ ಮುಟ್ತೈತೆ. ನಮಸ್ತೆ. ಈ ಜಗತ್ತಲ್ಲಿ ಇಷ್ಟೊಂದು ಒಳ್ಳೊಳಾಗಿದ್ರೆ ವೆಲ್ಕಮ್ ಗರ್ಲ್. ಬನ್ನಿ, ನಾನು ಹೇಳಿದೆ ಅವತ್ತೇ ಸುಮ್ಮನೆ ಹೊರಗಿದ್ದೆ. ತಣ್ಣಗಾಯ್ತು, ತಣ್ಣಗಾಯ್ತು. ಅಲ್ಲಿಂದ ನಡ್ಕೊಂಡ್ಬಂದಿದ್ದು ಇಲ್ಲ. ಯಾವ್ದು ಬೇಕು ತಗೊಳ್ರಿ, ನಾನು ಕೊಡಿಸ್ತೀನಿ. ಇದರಲ್ಲಿ ಯಾವ್ದಾರು ತಗೊಳ್ಳಿ, ಅವನು ನೋಡಿ ತಗೊಳ್ಳಿ, ಚೆನ್ನಾಗೈತೆ. ನೈಟಿ ತಗೋನಾಕ ಕುರ್ತಾ ಥರ ಟಮಟೆ ಬರೆಯೋರು. ವುಮೆನ್ಸ್ ಅಂತ ಗೊತ್ತೇ ಆಗಲ್ಲ, ತಗೊಳ್ಳೋ. 6 ಪಾಕೆಟ್ ಇಲ್ವಂತ ಇಲ್ಲಿ ಇದ್ದೋಗಿದೆ, ಒಳ್ಳೇದಾಯ್ತು ಅಂತ ನಾನು ಬೇಡ್ಕೊಂಡೆ. ಅವರು ಖುಷಿಯಾಗೋಯ್ತದೆ. ಅಯ್ಯೋ ಯಾರೋ ಯೂಟ್ಯೂಬರ್ ಇನ್ಫ್ಲೂಯೆನ್ಸ್ ಬಂದಾರ ನಮ್ಮ ಸ್ಟೋರ್ಗೆ, ಪ್ರಮೋಷನ್. ಗೈಸ್ ಇಲ್ಲಿ ಕನ್ನಡ ಮುಂದೆ ಜ್ಯೂಸ್ ಕುಡಿದು ಸಾಕು.
ಬನ್ನಿ ನೆಕ್ಸ್ಟ್ ಎಲ್ಲಿಗೆ ಹೋಯ್ತು ಕೇಳೋಣ. ಏನ ಈಗ ಪೀಟರ್ ಇಂಗ್ಲೆಂಡ್ ಅಂತ ಗೈಸ್. ಬರ ಅಲ್ಗೋಗ ಬರ ಬಂದ್ವಿ ಬರ ಬನ್ನಿ ಗೈಸ್, ಪೀಟರ್ ಇಂಗ್ಲೆಂಡ್ ಅಂತ ಹೋಗೋಣ. ಒಂದ್ಸಲಿ ಹೋಗಿದೆ, ಶರ್ಟ್ 1,500 1,800 ಇತ್ತು. ಹೌದಾ? ನಾನು ಆಚೆ ಕಡೆ ನೋಡ್ದಂಗೆಲ್ಲ ಬರೀ 12,000 14,000 ಜಟ್ಟೆ ಇದ್ದು. ಫಸ್ಟ್ ಟೈಮ್ ಹೋಯ್ತಾ ಇದ್ದೀವಿ. ಬನ್ನಿ ಗೈಸ್, ಪೀಟರ್ ಇಂಗ್ಲೆಂಡ್ಗೆ ಹೋಗೋಣ ಫಸ್ಟ್ ಟೈಮ್. ತಗೊಳ್ಳೋದೇನೆ ಸುಮ್ಮನೆ ರೋಡ್ ಅಷ್ಟೇ ಗೈಸ್. ಚನ್ಮಣ್ಣ ಪೂರ್ತಿ ನೋಡು ಅಂತ ಕರ್ಕೊಬತ್ತವನೆ. ವಿಶಾಲ್ ಮಾಡೋದು ಸುಮ್ಮನೆ ತಗೋಬೇಕಾಯ್ತು, ನಾವೇನ ಕರ್ಕೊಬಂದು ತಪ್ಪು ಮಾಡಿದ್ರು. ಅಣ್ಣ ಗುದಿಯಕ್ಕೆ ಬರ್ತಾನೆ ಗೈಸ್, ಹುಷಾರಾಗಿರ್ಬೇಕು. ಪೊಲೀಸರು ಹಾಕೊಂಡ್ಬಿಡ್ತಾರೆ ಈಗ, ಆಮೇಲೆ ಬ್ಲಾಕ್ ಮಾಡ್ತೀನಿ ತಡ್ರಿ. ಒಂದು ಅಜ್ಜಿ ಕೂತಿದ್ರು ಪಪ್ಪ, ನೋಡಿ ತುಂಬ ಬೇಜಾರಾಗೈತಿ ಗೈಸ್. ಅವರು ಬಾಳೆನೆಲ್ಲ ಕಪ್ಪಾಗ್ಬಿಡೈತಿ, ಆದರೂ ಮಾತಾವ್ರೆ ಅಂದರೆ ಅವ್ರು ನೋಡಿ ಅವ್ರು ಮುಗ್ಧ ಮನಸ್ಸಿಗೆ ಇವರು ಬೆಲೆನೇ ಕೊಡ್ತೀರ ಗೈಸ್. ಯಾವನಾರ ಬಗ್ಗೆ ಸಿಗ್ತಾನೆ ಅಂತ ನಾನು ಅದಕ್ಕೆ ಹೇಳೋಣಂತಿದ್ದೆ, ಅಜ್ಜಿ ಒಂದೊಂದು ಬಾಳೆಹಣ್ಣು ಕೊಡಜ್ಜಿ ಹೊಟ್ಟೆ ಹಿಡಿತಾರೆ, ಇನ್ನೊಂದು ವಾರ ಬಂದು ಕಾಸು ಕೊಡ್ತೀನಿ ಅಂತ. ಅಜ್ಜಿ ನೋಡ್ಬಿಟ್ಟು ಪಾಪ ಅನ್ಸ್ಬಿಟ್ಟು ಸುಮ್ಮನೆ ಬಂದಿದೆ. ಅಜ್ಜಿ ನೋಡ್ಬಿಟ್ಟು ಪಾಪ ಅನ್ಸ್ತೀರ, ಬಾಳೆ ನೋಡ್ಬಿಟ್ಟು ಪಾಪ ಅನ್ಸ್ಬಿಡ್ತು. ಸೊ ಇಲ್ಲೆಲ್ಲ ಅಜ್ಜಿದೆ ಗೈಸ್. ಫುಲ್ ನರ್ವಸ್ ಆಗ್ತಿತ್ತು ವ್ಲಾಗ್ ಮಾಡೋಕ್ಕೆ ರೋಡಲ್ಲಿ. ಬಟ್ ಇಲ್ಲಿ ಸತ್ಯ ಇಲ್ವಾ, ಅದಕ್ಕೆ ಮಾಡ್ತಾನೆ, ಯಾರು ನೋಡ್ತಿಲ್ಲ. ನೋಡಿ ಗೈಸ್, ಜನ ಜೀವನ ಎಷ್ಟು ಕಷ್ಟ ಇದೆ ನೋಡಿ ಗೈಸ್. ಯುದ್ಧ ಮಾಡಿಬಿಟ್ಟಿವ್ರು ಗೈಸ್, ಇಲ್ಲಿ ಎಲ್ಲರಿಗೂ ತುಂಬ ಕಷ್ಟ ಆಗ್ಬಿಟ್ಟಿದೆ ಗೈಸ್. ಗ್ಯಾಸ್ ಇಲ್ಲ ಏನಿಲ್ಲ ಪಾಪ. ಇವರೆಲ್ಲ ಹೂವು ಕಟ್ಟಿ ಮನೆಗೆ ಹೋಗಿ ಅಡುಗೆ ಮಾಡಿ ಅಲ್ಲೇ ಇಲ್ಲೇ 9 ಗಂಟೆ ಆಯ್ತೈತೆ. ತುಂಬ ಕಷ್ಟ ಗೈಸ್. ಸಾರ್ವಜನಿಕ ಆಸ್ಪತ್ರೆ ಐತಿ ಇಲ್ಲೊಂದು ನೋಡಿ ಗೈಸ್, ಚನ್ನಪಟ್ಟಣ. ಯಾರು ಹೋಗಿರೋ ಹೋಗಿ ರಾಮನಗರಕ್ಕೆ ಹೋಗೋಣ ಅಂತ ಐತಿ, ನಡ್ಕೊಂಡು ರಾಮನಗರಕ್ಕೆ ಹೋಗ್ತಾರಂತ ಇವರು. ನಾನು ಅದಕ್ಕೆ ಹೇಳ್ತೇನೆ, ಅಜ್ಜಿ ಜೊತೆ ಮಾತಾಡ್ತಿದ್ದೆ ಕಷ್ಟ ಸುಖನ ಅಂತ. ನೋಡಿ ಗೈಸ್, ಹೂವು ಎಷ್ಟು ಪಳ ಅಂತ ಹೊಳಿತಿದೆ ನೋಡಿ ಗೈಸ್. ಯಾರು ಬೇಕು ಅಂದರೆ ಬಂದು ತೊಗೊಳ್ಳಿ ಗೈಸ್, ಕಾಂಟ್ಯಾಕ್ಟ್ ಮಾಡಿ ಇವ್ರನ್ನ. ಫುಲ್ಲು ಫ್ರಸ್ಟ್ರೇಷನ್ ಆಗ್ಬಿಟ್ಟು ಬ್ಲಾಸ್ಟ್ ಆಗೋಯ್ತು ನನಗಂತೂ. ಕಾಲಲ್ಲಂತೂ ಸತ್ವನೇ ಇಲ್ಲ, ಏನು ಮಾಡೋಕ್ಕಾಗಲ್ಲ. ನಾಳೆ ಚಾಲೆಂಜ್ಗೋಸ್ಕರ ಹೋಗ್ತಾ ಇದ್ವಿ. ಬನ್ನಿ ಹೋಗೋಣ. ಈಗ ನಾವು ಬಂದಿರೋ ಒಂದು ಏರಿಯಾ, ನಮ್ಮ ಮುಸ್ಲಿಂ ಬಾಂಧವರು ಇರ್ತಾರೆ ಇಲ್ಲೆಲ್ಲ. ನೋಡಿ ಇಲ್ಲಿ ಏನು ಬೇಕು ತೊಗೊಬೋದು ನೀವು, ನಿಮ್ಮ ಮನೆಯವ್ರಿಗೆ ಯಾರಿಗಾರು ತೊಗೊಳ್ರಿ. ಸೊ ಇವನಿಗೂ ತೊಗೊಳ್ಳಿ ಅಂತ ಹೇಳ್ತಾನೆ, ತೊಗೋತಿಲ್ಲ. ಅಲ್ಲಿ ಹೋಯ್ತಾನಿದ್ದೀವಿ ಆಯ್ತಾ ಇಲ್ಲ ನಮ್ಮ ಕೈಲಂತ. MI ಇವರಿಬ್ರು MI ಗೈಸ್, ನಾವಿಬ್ರು RCB. ಅಣ್ಣ ಯಾರು ನಡೀತಾ, ಸೈಡ್ ಬರ್ರಿ ಅಣ್ಣ. ತಲೆಗೆ ಟೋಪಿ ಕಟ್ಕೊಂಡು ಅಬಿಬಿ ಕಮ್ ಟು ದುಬೈ ಅಂತೀರ ಅವನೇ. ಇದು ಹಳೆ ಅಂಗಡಿ, ಇಲ್ಲಿ ಬಂದು ತೊಗೊಳ್ಳಿ ಏನಾದರೂ. ಇಲ್ಲಿ ಮಾರುತಿ ಟೆಕ್ಸ್ಟೈಲ್, ಇಲ್ಲೂ ಬಂದು ತೊಗೊಳ್ಳಿ ಏನಾದ್ರು ಚೆನ್ನಾಗಿರುತ್ತೆ ನೋಡ್ರಿ. ಇಲ್ಲಿ ಜನರಲ್ ಸ್ಟೋರ್ ಅಂತೆ ಬಾಲಾಜಿ, ನೋಡ್ರಿ ಇಲ್ಲೂ ತೊಗೊಳ್ರಿ ಏನಾದರೂ. ನೋಡ್ರಿ ಅಲ್ಲಿ KK ಪೇಷನ್ನು, ಅಲ್ಲೂ ತೊಗೊಳ್ರಿ ಏನಾದರೂ. ಎಲ್ಲ ಕಡೆ ತೊಗೊಳ್ಳಿ. ಕಿರಣ್ ಜ್ಯುವೆಲರ್ಸು ಅಲ್ಲೂ ತೊಗೊಳ್ಳಿ, ಬಾಂಬೆ ಬಜಾರು ಅಲ್ಲೂ ತೊಗೊಳ್ಳಿ, ಎಲ್ಲ ಕಡೆ ತೊಗೊಳ್ಳಿ ಗೈಸ್. ಇಂಥ ಚಿಕ್ಕವೆಲ್ಲ ಬೆಳೆಸಿ, ಜುಡಿಯೋ ಅಲ್ಲೆಲ್ಲ ತಗೊಂಬೇಡಿ ಗೈಸ್. ದುಡ್ಡು ಏನಿಲ್ಲ ಗೈಸ್, ಇವತ್ತಿರುತ್ತೆ ನಾಳೆ ಹೋಗುತ್ತೆ ಗೈಸ್. ತಗೊಳ್ಳೋದು ಮುಖ್ಯ ಗೈಸ್, ತಗೊಂಬಿಡಿ. ಬನ್ನಿ, ಇದೆಲ್ಲ ಅಂಗಡಿ ಐತೆ ಗೊತ್ತಿಲ್ಲ, ಸುಮ್ಮನೆ ಹೋಯ್ತಾನಿದ್ದೀವಿ. ಇಷ್ಟೊತ್ತು ನಾವು ಹಿಂಗೆ ನಡೆದಿದ್ರೆ ಡೈಲಿ 1,000 ಕ್ಯಾಲರೀಸ್ ಬರ್ನಾಗಿ ಫುಲ್ ಸ್ಲಿಮ್ ಆಗಿಬಿಡ್ತಿದೆ. ಇನ್ನೂ ಸ್ಲಿಮ್ ಆಗಿಬಿಡ್ತಿದೆ, ತಿಡ್ಡಿಯದಂಗೆ ಆಗ್ಬಿಡ್ತೀವಿ. ಬನ್ನಿ, ಜಗದಾಂಬ ಗಾರ್ಮೆಂಟ್ಸ್ ಅಂತ ತಗೊಳ್ಳಿ ಏನಾದರೂ. ಯಾರು ನಿಂಗೆ ಬ್ಲಾಗ್ ಮಾಡ್ತಾರೆ ಅಂತೆಲ್ಲ ನೋಡ್ತಾರೆ ಆದರೆ ಆಯ್ತಿಲ್ಲ, ಅದಕ್ಕೆ ಬದುಕ್ತಿರ್ಗಿ ಜನ ಅಕ್ಕಪಕ್ಕ ಏನಂತಾರೆ ಅಲ್ಲ, ಏನು ಅಂತಿದ್ದ ಅನ್ಕೋಬಾರ್ದು, ನಮಗೆ ನಾವು ಹೇಳ್ಕೊಳ್ತಾ ಇರಬೇಕು ಅಂತ ಹೇಳಿ. ಹೌದು ಗೈಸ್, ಯಾರೇನಂತಾರೆ ಗೈಸ್, ನಿಮ್ಮ ಮೊಬೈಲು, ನಿಮ್ಮ ಟಾರ್ಚು, ನಿಮ್ಮದು ನೆಟ್ವರ್ಕು, ನಿಮ್ಮ ಸ್ಟೋರೇಜು. ನೋಡಿ ನಾನು ಸ್ಟೋರೇಜ್ ಇಲ್ಲ, 3GB ಐತಿ, ಆದರೂ ಮಾಡ್ತಾ ಇಲ್ವಾ ಹಂಗೆ. ನೋಡಿ ಅವ್ರು ಹೋದ್ರಲ್ಲ, ಅವ್ರು ಚಪ್ರಿಗಳು, ಅವ್ರ ಥರ ಫಾಲೋ ಮಾಡಬೇಡ್ರಿ. ಬನ್ನಿ ಈಗ ಹೋಗೋಣ. ಆದರೂ ಮಧ್ಯ ರೋಡ್ ಹಿಂಗೆ ಮಾಡ್ತಾ ಇರೋದು ಯಾಕೋ ಭಯ ಆಯ್ತೈತೆ. ಇಲ್ಲಿ ನೋಡ್ರಿ, ಯಾರೋ ನೋಡ್ತಾನೆ ಸಡೆ. ನೋಡ್ರಿ ನಾನೇ ನೋಡ್ತಾನೆ, ಏನು ಮಾಡೋಣ ನಾನು, ಏನು ಮಾಡೋಕ್ಕಾಗಲ್ಲ. ಈಗ ನೋಡ್ರಿ ಮತ್ತೆ ನೋಡ್ತಾನೆ, ಏನು ಮಾಡೋಕ್ಕಾಯ್ತದೆ, ಏನು ಮಾಡೋಕ್ಕಾಗಲ್ಲ. ನೋಡೋರು ನೋಡ್ಕೊಳ್ಳಿ ಅಂದ್ಕೊಂಡು ಹೋಯ್ತಾ ಇರಬೇಕು. ಎಲ್ಲ ಅಂಗಡಿ ಬಾಗ್ಲಾಕ ಟೈಮಲ್ಲಿ ನಾವು ಓಪನ್ ಮಾಡೋಕೆ ಹೋಯ್ತಾ ಇದ್ದೀವಿ. ಬನ್ನಿ ಹೋಗೋಣ. ಕಾಯ್ಬೇಕು. 6 ಪಾಕೆಟ್, ಅವನೊಂದು 8 ಪಾಕೆಟ್ ಕೇಳಿದ್ರೆ ಹೆಂಗಿರ್ತದೆ ಈಗ. ಬರೋಣ ಅಲ್ಲಿ ಕರ್ಕೊಂಡ್ಬಿಟ್ಟು ಸಿಲಿಂಡರ್ ಹಚ್ಕೊಂಡು. ಯಾವುದು
ಅಲ್ಸ್ತವನೆ ಗೈಸ್, ನನಗೆ ಎಷ್ಟು ಉರಿತೈತೆ ಅಂದರೆ ಒಳ್ಳೆ ಕಾಲೆಲ್ಲ ನೋವ್ತಾವಲ್ಲಿ. ಬೆಳಗ್ಗೆಯಿಂದ ಕಾಲೇಜ್ಗೆ ಹೋಗಿ ಹಂಗೆ ಬಂದಿರೋದು. ಇವಮ್ಮ ನೋಡ್ರೆ ಕಾಲು ಆಸೆ ಹಂಗೆ ಕೂತ್ಕೊಳ್ಳೆ ರೋಡಿಂದ. ಏನು ಒಳ್ಳೆ ಆಟ ಆಡ್ತಾನೆ ನೋಡ್ರಿ. ಯಾವುದೋ ಶೂಟ್ ಮಾಡ್ಸೋಕೆ ಚೆನ್ನಾಗಿದೆ ಪ್ಲೇಸು. ಯಾರು ಹುಡುಕ್ತಿದ್ರು ಚಂದ. ಇಲ್ಲೇ ದೇವಸ್ಥಾನ ಇದೆ, ಕೈ ಮುಕ್ಕೊಡಿ ಬೇಗ ಮನೆಗೆ ಹೋಗಂಗೆ ಮಾಡಪ್ಪ. ಇಲ್ಲೊಂದು ಅಂಗಡಿ ಸಿಕ್ಕೊಡಂಗೆ ಮಾಡಪ್ಪ. ಅದಾಗಿ ಆಯ್ತಿಲ್ಲ ನಡಿಯಾಗಿ ಬನ್ನಿ ಹೋಗೋಣ. ಒಳ್ಳೇದು ಮಾಡಪ್ಪ ದೇವ್ರೆ ಎಲ್ರಿಗೂ. ಬಾಗಿಲೇ ಹಾಕ್ಬಿಡೋರೆ ಬನ್ನಿ. ಜೈ ಶ್ರೀರಾಮ್ ಆಂಜನೇಯ. ಬನ್ನಿ ಗೈಸ್ ಹೋಗೋಣ. 10-15 ಅಂಗಡಿ ನೋಡ್ಕೊಬಂದು ಇನ್ನೂ ತಗೊಂಡಿಲ್ಲ. ಅಳಿಸ್ತವ್ರೆ ಚನ್ನಪಟ್ಟ ಅಂದ್ರೆ ಪೂರ ಅಳಿಸ್ತವ್ರೆ. ನಮ್ಮ ಕೈಲಂತೂ ಆಯ್ತಾನೆ ಇಲ್ಲ ಗೈಸ್. ನೋಡ್ರಿ ಹಿಂದೆ ತಾತಪ್ಪ ಹೆಂಗವನೆ ಅಣ್ಣ ನೋಡ್ರಿ. ಇಲ್ಲಿ ಇವ್ರು ಹೆಂಗೆ ಕಾಲ್ ಮೇಲೆ ಕಾಲು ಹಾಕೊಂಡು ಗೊತ್ತವ್ರು ನೋಡ್ರಿ. ಹಿಂದಿ ಹೇಳ್ಕೊಂಡ್ರೆ ಬಂದೆ ಇರ್ತಾನೆ. ನಿಧಾನಕ್ಕೆ ಮಾತಾಡ್ತಾಯಿನಿ. ಸರಿ ತಡ್ರಿ, ನಮ್ಮ ಮಾಮ ಫೋನ್ ಮಾಡ್ತೇವೆ, ಸಿಗ್ತೀನಿ. ಇಲ್ಲಿ ಫೇಮಸ್ ಟೀ ಅಂಗಡಿಗೆ ಬಂದಿದ್ದೀವಿ. ಸಕಲ ಟೀ ಮಾಡ್ತಾರಂತಿವರು. ಬನ್ನಿ ನೋಡೋಣ ಸಖತ್ ಫೇಮಸ್ ಟೀ. ಬನ್ನಿ ಕೊನೆಗೆ ಅಲ್ಲಿ ಸುತ್ತಾಡಿಸಿ ಸಮೋಸ ಟೀ ಕುಡಿಯೋಕೆ ಬಂದವ್ರು ಇವರು ನೋಡಿ. ಏಯ್ ಹಿಂಗೆ ನಾಚಿಕೆ ಮನೆ ಮರೋದೇ ಇಲ್ವಾ? ಒಂದು ಬಟ್ಟೆಗೆ ಇಷ್ಟ ಅಲ್ಸ್ಬಿಟ್ರಲ್ಲ ನಮ್ಮನ್ನ. ಇನ್ನೂ ತಗೊಂಡಿಲ್ಲ. 2.5-3 ಜಾಸ್ತಿ ಆಯಿತು. ಅದೇ 2.5 ಬರೋಕ್ಕೆ ಕೇಳಿಬಿಟ್ರಂತೆ. ಅದು ಹೋಯ್ತಾನೆ ಇರಲಿಲ್ಲ. ಕುಡಿ ಗೈಸ್ ಸೋರಿ ಬನ್ನಿ ಕುಡಿ ಅಂತ ನೋಡಿ ಗೈಸ್ ಹೆಂಗೆ ಮಾಡ್ತಾರೆ. ಸಕ್ಕರೆ ಹಾಕಿ ಹಾಲು ಹಾಕಿ ಅದನ್ನು ಹಾಕಿ ಮತ್ತೆ ಹಾಲು ಸ್ಟೀಮ್ ಟೀ ಇದು. ಸ್ಟೀಮ್ ಟೀನಾ? ನೋಡಿ ಸ್ಟೀಮ್ ಇದೆ, ಸ್ಟೀಮ್ ಟೀ ಮಾಡ್ತಾರೆ ನೋಡಿ. ಹೆಂಗೆ ಅಲರ್ಸ್ತಾರೆ ನೋಡ್ರಿ. ನಿಮ್ಮ ಕೈಲಿ ಅದಾಗಲ್ಲ ಅದು ಓನ್ಲಿ ಫಾರ್ ಲೆಜೆಂಡ್ಸ್ ನೋಡ್ರಿ. ಟಕ 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 ಅಂತ. ಬನ್ನಿ ಗೈಸ್ ಈಗ ತಿಂದ್ಬಿಟ್ಟು ಅದು ಗೈಸ್. ಈಗ ಒಂದು ಸಮೋಸ ಮತ್ತು ಟೀ ಕುಡಿದೀವಿ. ಸೊ ಇವಾಗ ನಡೆಯೋಕ್ಕೆ ಶಕ್ತಿ ಬಂದಿದೆ. ನೀವು ನೋಡ್ತೀನಿ ನಡ್ರಿ ಎಲ್ಲರೂ. ಹೋಗೋಣ ಈಗ ಹೋಗಿದ ಅಂಗಡಿಗೆ ಹೋಗಿ ವಾಪಸ್ ಹೋಗೋಣ ನಡ್ರಿ. ಊಟ ತಗೊಳ್ರಪ್ಪ. ಈಗ ಅದು ಒಂದೊಂದು ಅಂಗಡಿ ಒಂದೊಂದು ಖರ್ಚಿಪರ ತೊಗೊಂಡ್ರೆ ಅವ್ರಿಗೂ ನೆಮ್ಮದಿ. ನನ್ನ ಮಕ್ಕಳು ಎಲ್ಲಿ ಇಲ್ಲ ನಡಿ. ನೀನು ಆ್ಯಕ್ಚುಲಿ ಹೋಗ್ಬೇಕಂದ್ರೆ RCB ಹತ್ರಕ್ಕಲ್ಲ. ಅವಳಪ್ಪ ಬಾಬ್ರು ತಗೊಬ್ರು ಅಂದಲ್ಲ ಅಲ್ಲಿ RCB ಪ್ಯಾಂಟ್ ತಗೊಂತ ಹೇಳ್ದಲ್ಲ, ಫಾರ್ಮಲ್ ಪ್ಯಾಂಟ್ ತೋರಿಸಿದ್ದು ತಗೋಂತಲ್ಲ ಅಂತ ತಗೊಳ್ಳಿ ಅಂತ ನಾನು ಹೇಳ್ದೆ ರೈಸ್. ಅದಕ್ಕೆ ಒಂದು ಹತ್ರ ಹೋಗ್ಬೇಕು. ಸೊ ಬನ್ನಿ ಈಗ ಅಲ್ಲ ಬಿಡ್ಸಿಗ ನಾವು ಅಲ್ಲಿಂದ ಹೋದು ಮತ್ತೆ ಬರೋಷ್ಟರಲ್ಲಿ ಎಲ್ಲ ಅಂಗಡಿಗೆ ಬಾಕ್ಲಗಳೇ ಹಾಕ್ಬಿಟ್ಟವ್ರೆ. ಸ್ವಲ್ಪ ಅಲ್ಲಿ ಸಮಸ್ಯೆ ತಿಂದಾಗಿಂದ ಏನೂ ಸುಸ್ತಾಯ್ತಿಲ್ಲ. ಬಟ್ ಇದು ತಿಂದು ಹೋಗ್ಬೇಕಾದ್ರೆ ಒಂದು ಸಾಕಾದ ಬೇಜಾರಾಗ್ಬಿಟ್ಟಿದೆ. ಸೊ ಬನ್ನಿ ಈಗ ಹೋಗೋಣ, ಮನೆಗೆ ಹೋಗೋಣ. ಮನೆಗೆ ಬಂದು ಬರೋಷ್ಟು ಎಲ್ಲ ಅಂಗಡಿ ಫೇಮಸ್ ಆಗಿಬಿಟ್ಟು ಇಲ್ಲ ತಂದಿಕ್ಕೋರೆ ಊಟ ಮತ್ತೆ ಹೋಗ್ಬೇಕಂತೆ. ಅದು ಬೇಜಾರು. ಈ ಹಣ್ಣು ಬಾಡಿಲಿ ಎನರ್ಜಿ ಉಲ್ಲಾಸ ಕುಡಿದು ಕುಪ್ಪಳಿಸ್ತೈತೆ. ಈಗೇನು ಪರವಾಗಿಲ್ಲ. ಇತ್ತಿಂದ ಹೋಗ್ಬೇಕಾದಂತೂ ನಿಜ ಮನಸ್ಸಲ್ಲಿ ಎಷ್ಟು ಸತಿ ಬೈಕೊಂಡಿದ್ದೀನೋ ನನಗೆ ಗೊತ್ತಿಲ್ಲ. ಏನೇನು ಮಾಡಿದ್ದೀರಣ್ಣ? ಅನ್ನ ಸಾರು, ಆಮೇಲೆ ಹಾಲು ಕೀರು ಏನೇ ಮಾಡಿದ್ದೀರಕ್ಕ? ನೆಕ್ಸ್ಟ್ ರೆಸಿಪಿ ಇನ್ನೇನೈತೆ ನೋಡ್ಬಿಟ್ಟು ನನಗೆ ನಾವು ಇದು ಮಾಡೋಣ. ಮೊಸರು ಬಜ್ಜಿ ಆದರೂ ಮಾಡೋಣ. ಮೇನ್ ಇದೆ. ನನಗೆ ಈಗ ಹಾಲು ಕೀರು ಮಾಡ್ತಾವ್ರೆ. ಇದು ಅಣ್ಣ ತೊಳಿತೈತೆ. ಅಣ್ಣ ತೊಳೆದವರು ಆಯ್ತದಪ್ಪ. ಬನ್ನಿ ಊಟ ಮಾಡ್ಕೊಂಡು ಚಿಕ್ಕಮಂಗ್ಳೂರಲ್ಲಿ ಸುಮ್ಮನೆ ಸಾಕು ಊಟ ಮಾಡಿಸಿಗಲ್ಲ. ಊಟ ಚೆನ್ನಾಗಿದೆ.
ಮೈಸೂರು ಬೆಟ್ಟಕ್ಕೆ ಹೋಗೋಕ್ಕಂತೆ. ಸಮಯ ಬಂದು 12 ಗಂಟೆ 7 ನಿಮಿಷ. 12 ಗಂಟೆ 7 ನಿಮಿಷ. 3:30ಗೆ ಬಸ್ ಐತಂತೆ, ಸಾರಿ ಟ್ರೈನ್ ಐತಂತೆ. ಶ್ರೀರಂಗ ಬಸ್ಸು ಟ್ರೈನ್ ಐತಂತೆ. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾನಂತೂ ಫುಲ್ಲು ಬ್ಲಾಸ್ಟಾಗಿ ರೋಸ್ಟಾಗಿ ವೇಸ್ಟ್ ಆಗಿಬಿಟ್ಟಿದ್ದೀನಿ. ನೋಡೋಣ ಏನು ಮಾಡ್ತಾರೆ. ನನ್ನ ಪ್ರಕಾರ ಅವಾಗಲೂ ಹೇಳ್ತೀನಿ, ಈಗಲೂ ಹೇಳ್ತೀನಿ, ಹೋಗೋದು ಡೌಟೇ. ಇವರು ಈಗ ರಚಿಕೆದ್ಬಿಟ್ಟು ತಮಿಳ್ನಾಡಿನ ತಿರುವಣ್ಣಾಮಲೈಗೆ ಮಾಡ್ತಿದ್ದಾರೆ. ಸೊ ಐ ಥಿಂಕ್ ಇದು ಪಾರ್ಟ್ 2 ಮಾಡ್ತೀನಿ ಇಲ್ಲಿಂದ. ಎಲ್ಲ ರೆಡಿ ಮಾಡಿಬಿಟ್ರು, ಇಲ್ಲೆಲ್ಲ ಹಾಕ್ಸಿದ್ನೆಲ್ಲ ಈಗ ಕ್ಲೀನ್ ಮಾಡಿಬಿಟ್ರೆ. ಟೈಮ್ ಬಂದು 12:30 ಅಂದರೆ 1 ಗಂಟೆ ಇರ್ಬೋದೇನೋ. ಸೊ ತಿರುವಣ್ಣಾಮಲೈ ಎಲ್ಲೆಲ್ಲ ಹೋಯ್ತಾ ಇದ್ದೀವಿ ತಮಿಳ್ನಾಡಂತೆ. ಸೊ ಅದೇ ಇವಾಗ ಸಿಗೋಣ. ದೃಢ ನಿರ್ಧಾರ ತಗೊಂಡ್ಬಿಟ್ಟವ್ರೆ. ನಾನು ಕಾಮಿಡಿ ಪ್ರ್ಯಾಂಕ್ ಅಂತಿದ್ದೆ, ನನ್ನೇ ಮತ್ತೆ ತಗೋಯ್ತೈತೆ, ಭಯ ಐತೈತೆ. ನೋಡ್ರಿ ಹೋಗೋಣ. ಸೊ ಬ್ಲಾಗು ಜಾಸ್ತಿ ಇಲ್ಲ, ಅಪ್ಡೇಟ್ ಮಾಡ್ತೀನಿ ಆದರೆ. ಸೊ ವಿ ಆರ್ ಗೋಯಿಂಗ್ ಟು ತಮಿಳ್ನಾಡು. ವಿ ಆರ್ ಗೋಯಿಂಗ್ ಟು ಯಾಣ. ತಮಿಳ್ನಾಡು. ನಮ್ಮ ಟ್ರಿಪ್ನ ಪ್ರಾಯೋಜಕರು ಇವರೇ, ನೋಡ್ಕೊಂಡ್ರಿ. ನಿಮ್ಗೆ ಯಾರು ಮಿಡ್ ನೈಟಲ್ಲಿ ಬೇಕು ಅಂದರೆ ಅಣ್ಣ ಬರ್ತಾರೆ. ನೈಟ್ ಬರಬೇಕು ಅಂದ್ರೆ ಅಣ್ಣ ಬರ್ತಾರೆ. ಚೆನ್ನಾಗಿಲ್ಲ ಅಂಗಡಿ ಇದು, ಚಾರ್ಜ್ ಹಾಕಿಬಿಟ್ಟಿಲ್ಲ ನಮ್ಮನ್ನ. ಸೊ ಗೈಸ್ ನೋಡ್ರಿ ಎಷ್ಟು ಜನ ಅವ್ರಿ. ಈಗ ಬನ್ನಿ, ಇಲ್ಲಿಂದ ನಾವು ಹೋಗ್ಬೇಕಾಗಿರೋದು ಯಾವುದೋ ತಿರುವಣ್ಣಾಮಲೈ. ನೋಡಿ ಮೇನ್ ಎಂಟ್ರೆನ್ಸ್ ಹೇಗಿದೆ ಇದು ಫ್ರಂಟಲ್ಲಿ. ಸೊ ಇದು ತುಂಬ ದೊಡ್ಡ. ಸಾವರ ಗಂಗಾಚಿತ ಶಿರಮೃಗ ಮಂಡಿತ ಕರ ಪುರಹರ